ಒಂದು ಕ್ಷಣ ಕಲ್ಪನೆ ಮಾಡಿ, ಬೆಂಗಳೂರಿನಿಂದ ಚೆನ್ನೈಗೆ ಹೋಗ್ಬೇಕು ಅಂದ್ರೆ ಇವತ್ತು ಕನಿಷ್ಠ 4 ರಿಂದ 6 ಗಂಟೆ, ಬೆಂಗಳೂರಿನಿಂದ ಹೈದರಾಬಾದ್ಗೆ ಅದು ಕೂಡ 5-6 ಗಂಟೆ. ಟಿಕೆಟ್ ಸಿಗದೆ ತಲೆನೋವು, ರೈಲು ತಡ ಹೋದ್ರೆ ಮತ್ತೊಂದು ಕತೆ. ಆದ್ರೆ ನೀವು ಬೆಳಗ್ಗೆ ಬೆಂಗಳೂರಿನಿಂದ ಹೊರಟು ಮಧ್ಯಾಹ್ನ ಊಟವನ್ನು ಚೆನ್ನೈನಲ್ಲೋ ಅಥವಾ ಹೈದರಾಬಾದ್ ನಲ್ಲಿ ಮಾಡಿದ್ರೆ ಹೇಗಿರುತ್ತೆ? ಹೌದು, ಇದು ಕನಸು ಅಲ್ಲ, ಇದು ಈಗ ಕೇಂದ್ರ ಬಜೆಟ್ ನಲ್ಲಿ ಘೋಷಣೆಯಾದ ಹೊಸ ವಾಸ್ತವ. ವೀಕ್ಷಕರೇ, ಈ ಬಾರಿ 2026-27ರ ಕೇಂದ್ರ ಬಜೆಟ್ ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ದೇಶಕ್ಕೆ 7 ಹೈ ಸ್ಪೀಡ್ ರೈಲು ಕಾರಿಡಾರ್ ಅನ್ನು ಘೋಷಣೆ ಮಾಡಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಕರ್ನಾಟಕಕ್ಕೆ ಬಂಪರ್ ಲಾಭ. ಯಾಕಂದ್ರೆ ಈ 7 ಮಾರ್ಗಗಳಲ್ಲಿ 3 ಮಾರ್ಗಗಳು ನೇರವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಿವೆ. ಇಂದು ಐ5 ಕನ್ನಡ ಚಾನೆಲ್ ನಲ್ಲಿ ಹೈ ಸ್ಪೀಡ್ ರೈಲು ಕಾರಿಡಾರ್ ಅಂದ್ರೆ ಏನು, ಯಾವ ಮಾರ್ಗಗಳು ಕರ್ನಾಟಕಕ್ಕೆ ಎಷ್ಟು ಲಾಭ, ಇದು ನಮ್ಮ ದಿನನಿತ್ಯ ಜೀವನವನ್ನೇ ಹೇಗೆ ಬದಲಾಯಿಸದ, ಎಲ್ಲವನ್ನು ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಕೊನೆವರೆಗೂ ನೋಡಿದ್ರೆ ಈ ಯೋಜನೆ ಯಾಕೆ ಮುಂದಿನ ದಶಕದ ಭಾರತದ ಗೇಮ್ ಚೇಂಜರ್ ಅನ್ನೋದು ನಿಮ್ಗೂ ಕೂಡ ಅರ್ಥ ಆಗುತ್ತಾ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಐ5 ಕನ್ನಡ ಚಾನಲ್. ನಾನು ನಿಮ್ಮ ವಿಕೆ. ನೀವೇನು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಏಕೆಂದ್ರೆ ನಾನು ಇದೇ ತರ ಒಂದು ರಿಲೇಟೆಡ್ ಆಗಿರುವ ವಿಡಿಯೋನ ಮಾಡ್ತಾ ಇರ್ತೀನಿ. ಮೊದಲು ಈ ಘೋಷಣೆ ಹಿನ್ನೆಲೆಗೆ ಹೋಗೋಣ. ಭಾರತದಲ್ಲಿ ಸಂಚಾರದ ಸಮಸ್ಯೆ ಹೊಸದಲ್ಲ. ನಗರದಿಂದ ನಗರಕ್ಕೆ ಪ್ರಯಾಣ ಅಂದ್ರೆ ಸಮಯ, ಇಂಧನ, ಮಾಲಿನ್ಯ, ಒತ್ತಡ ರಸ್ತೆ ಬದಿಯಲ್ಲಿ ತುಂಬಿ ತುಳುಕ್ತಾ ಇರುತ್ತೆ. ವಿಮಾನ ಪ್ರಯಾಣ ಮಾಡೋಣ, ಅದು ಕೂಡ ದುಬಾರಿ. ಹಳೆ ರೈಲು ವ್ಯವಸ್ಥೆ ಕೂಡ ದೂರದ ಪ್ರಯಾಣಕ್ಕೆ ಸಮಯ ತೆಗೆದುಕೊಳ್ಳುತ್ತೆ. ಇದೇ ಕಾರಣಕ್ಕೆ ಸರ್ಕಾರ ಕಳೆದ ಕೆಲವು ವರ್ಷಗಳಿಂದ ಒಂದು ದಿಕ್ಕನ್ನ ಸೂಚನೆ ಮಾಡ್ತದೆ: ಸುಸ್ಥಿರ ಸಂಚಾರ, ಪರಿಸರ ಸ್ನೇಹಿ ಪ್ರಯಾಣ, ವೇಗ ಮತ್ತು ದಕ್ಷತೆ. ಅದರಲ್ಲೂ ಒಂದು ದೊಡ್ಡ ಹೆಜ್ಜೆ ಅಂದ್ರೆ ಅಹಮದಾಬಾದ್ ಮತ್ತು ಮುಂಬೈ ಬುಲೆಟ್ ರೈಲು ಯೋಜನೆ. ವೀಕ್ಷಕರೇ, 508 ಕಿಲೋಮೀಟರ್ ಉದ್ದ, ಗಂಟೆಗೆ 320 ಕಿಲೋಮೀಟರ್ ವೇಗ. ಈ ಯೋಜನೆ ಕಾಮಗಾರಿ ಈಗಾಗಲೇ ಭರದಿಂದ ಸಾಗ್ತದೆ. ಈ ಯೋಜನೆ ಒಂದೇ ಒಂದು ಮಾರ್ಗಕ್ಕೆ ಸೀಮಿತವಾಗಬಾರದು ಅನ್ನೋದು ಸರ್ಕಾರದ ಯೋಜನೆ. ಅದೇ ಯೋಜನೆಯ ಮುಂದುವರಿಕೆ ಈಗ ಘೋಷಣೆಯಾಗಿರುವಂತಹ 7 ಹೈ ಸ್ಪೀಡ್ ರೈಲು ಕಾರಿಡಾರ್ಗಳು. ಇದೀಗ ನೇರವಾಗಿ ಆ 7 ಮಾರ್ಗಗಳ ಪಟ್ಟಿ ನೋಡೋಣ. ಯಾವ್ಯಾವ ಮಾರ್ಗಗಳು ಅಂದ್ರೆ: 1 ಮುಂಬೈ ಪುಣೆ, 2 ಮುಂಬೈ ಹೈದರಾಬಾದ್, 3 ಹೈದರಾಬಾದ್ ಬೆಂಗಳೂರು, 4 ಹೈದರಾಬಾದ್ ಚೆನ್ನೈ, 5 ಚೆನ್ನೈ ಬೆಂಗಳೂರು, 6 ಡೆಲ್ಲಿ ವಾರಣಾಸಿ, 7 ವಾರಣಾಸಿ ಟು ಸಿಲಿಗುರಿ. ಈ ಪಟ್ಟಿನಿ ನೋಡಿದ್ರೆ ಒಂದು ವಿಷಯ ಸ್ಪಷ್ಟ: ಹೆಚ್ಚಿನ ಮಾರ್ಗಗಳು ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಿವೆ. ಇದೀಗ ಕರ್ನಾಟಕದ ದೃಷ್ಟಿಯಿಂದ ನೋಡಿದ್ರೆ 3 ಮಾರ್ಗಗಳು ನಮಗೆ ನೇರ ಲಾಭ ಕೊಡುತ್ತವೆ. ನಂಬರ್ 1 ಹೈದರಾಬಾದ್ ಬೆಂಗಳೂರು, ನಂಬರ್ 2 ಚೆನ್ನೈ ಬೆಂಗಳೂರು, ನಂಬರ್ 3 ಪುಣೆ ಟು ಹೈದರಾಬಾದ್ ಮಾರ್ಗ. ಇದು ಕರ್ನಾಟಕದ ಭಾಗದ ಮೂಲಕ ಹಾದು ಹೋಗಲಿದೆ. ಇದೀಗ ಬಂದ ಪ್ರಶ್ನೆ, ಇದರಿಂದ ನಮಗೇನ್ ಲಾಭ? ಮೊದಲು ಬೆಂಗಳೂರಿನಿಂದ ಚೆನ್ನೈ ಮಾರ್ಗವನ್ನು ತೆಗೆದುಕೊಳ್ಳೋಣ. ಈ 2 ನಗರಗಳ ಮಧ್ಯೆ ದೂರ ಸುಮಾರು 350 ಕಿಲೋಮೀಟರ್. ಇವತ್ತು ಸಾಮಾನ್ಯ ರೈಲಿನಲ್ಲಿ 4 ರಿಂದ 6 ಗಂಟೆ, ರಸ್ತೆಯಲ್ಲಿ ಅದಕ್ಕಿಂತ ಹೆಚ್ಚು. ಅದೇ ಹೈ ಸ್ಪೀಡ್ ಕಾರಿಡಾರ್ ಬಂದ್ರೆ ಈ ಸಮಯ 2 ರಿಂದ 3 ಗಂಟೆಗೆ ಇಳಿತಾಯ ಆಗುತ್ತೆ. ಅಂದ್ರೆ ಬೆಂಗಳೂರಿನಿಂದ ಬೆಳಗ್ಗೆ ಹೊರಟು ಚೆನ್ನೈನಲ್ಲಿ ಮೀಟಿಂಗ್ ಮುಗಿಸಿ ಅದೇ ದಿನ ರಾತ್ರಿ ವಾಪಸ್ ಬರ್ಬೋದು. ಹಾಗಾದ್ರೆ ಇದು ಯಾರಿಗೆ ಉಪಯೋಗ? ಇದು ಐಟಿ ಉದ್ಯೋಗಿಗಳಿಗೆ, ವ್ಯಾಪಾರಸ್ಥರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಪ್ರವಾಸಿಗರಿಗೆ. ನಂಬರ್ 2 ಹೈದರಾಬಾದ್ ಬೆಂಗಳೂರು ಮಾರ್ಗ. ಈ ಮಾರ್ಗ ಒಟ್ಟು ಉದ್ದ ಸುಮಾರು 576.6 ಕಿಲೋಮೀಟರ್. ಇದು ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಈ 3 ರಾಜ್ಯಗಳ ಮೂಲಕ ಈ ಹೈ ಸ್ಪೀಡ್ ರೈಲು ಹಾದು ಹೋಗ್ಲದ. ಒಟ್ಟು 13 ನಿಲ್ದಾಣಗಳು ಬರಲಿವೆ ಎಂದು ಅಂದಾಜಿಸಲಾಗಿದೆ. ಅದರಲ್ಲಿ ಕರ್ನಾಟಕ ವ್ಯಾಪ್ತಿಯಲ್ಲಿ ಸುಮಾರು 94.8 ಕಿಲೋಮೀಟರ್ ನಷ್ಟು ಈ ಕಾರಿಡಾರ್ ನಿರ್ಮಾಣವಾಗಲಿದೆ. ಇದರಿಂದ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ದೊಡ್ಡ ಅನುಕೂಲ ಆಗುತ್ತೆ. ಇವತ್ತು ಹೈದರಾಬಾದ್ ಅಂದ್ರೆ ಉದ್ಯೋಗ, ಸ್ಮಾರ್ಟ್ ಆಪ್ಗಳು, ಐಟಿ. ಹೈದರಾಬಾದ್ ಮತ್ತು ಬೆಂಗಳೂರು ನಡುವೆ ವೇಗದ ಸಂಪರ್ಕ ಬಂದ್ರೆ ಉದ್ಯೋಗ ಅವಕಾಶಗಳು ವಿಸ್ತಾರವಾಗ್ತವೆ ಮತ್ತು ವ್ಯಾಪಾರ ಸಂಬಂಧ ಕೂಡ ಬಲವಾಗ್ತವೆ. ನಂಬರ್ 3 ಮೂರನೇದಾಗಿ ನೋಡೋದಾದ್ರೆ ಪುಣೆ ಮತ್ತು ಹೈದರಾಬಾದ್. ಈ ಮಾರ್ಗ ನೇರವಾಗಿ ಕರ್ನಾಟಕದ ಮೂಲಕ ಹಾದು ಹೋಗಲಿದೆ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ಇದು ದೊಡ್ಡ ಅವಕಾಶ. ಯಾಕೆಂದ್ರೆ ಈ ಭಾಗ ವರ್ಷಗಳಿಂದ ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿದೆ ಅನ್ನೋದು ಆರೋಪ ಇದೆ. ಹೈ ಸ್ಪೀಡ್ ರೈಲು ಬಂದ್ರೆ ಈ ಭಾಗಕ್ಕೆ ಹೊಸ ಹೂಡಿಕೆ ಬಂದಂತಾಗುತ್ತೆ, ಉದ್ಯೋಗ ಸಿಕ್ಕಂತಾಗುತ್ತೆ ಮತ್ತು ಉದ್ಯಮ ಕೂಡ ಬೆಳೆದಂತಾಗುತ್ತೆ. ಇವೆಲ್ಲವೂ ಬರಲು ಸಾಧ್ಯನಾ? ಇದೀಗ ಸ್ವಲ್ಪ ದೊಡ್ಡ ಚಿತ್ರವನ್ನು ನೋಡೋಣ. ಈ ಹೈ ಸ್ಪೀಡ್ ರೈಲು ಕಾರಿಡಾರ್ಗಳು ಕೇವಲ ವೇಗದ ರೈಲುಗಳು ಅಲ್ಲ, ಇದು ಒಂದು ಸಂಪೂರ್ಣ ವ್ಯವಸ್ಥೆ. ಪರಿಸರ ಸ್ನೇಹಿ ವಿದ್ಯುತ್ ರೈಲುಗಳು, ಕಡಿಮೆ ಕಾರ್ಬನ್ ಉತ್ಪಾದನೆ ಮತ್ತು ರಸ್ತೆ ಮತ್ತು ವಿಮಾನ ಸಂಚಾರದ ಮೇಲೆ ಒತ್ತಡ ಕಡಿಮೆ. ಹಾಗಾದ್ರೆ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಇವತ್ತು ಬೆಂಗಳೂರಿನಿಂದ ಚೆನ್ನೈಗೆ ಸಾವಿರಾರು ಜನ ವಿಮಾನದಲ್ಲಿ ಪ್ರಯಾಣ ಮಾಡ್ತಾರೆ. ಈ ಹೈ ಸ್ಪೀಡ್ ರೈಲು ಬಂದ್ರೆ ಅದರ ಒಂದು ದೊಡ್ಡ ಭಾಗ ರೈಲಿನ ಕಡೆಗೆ ಶಿಫ್ಟ್ ಆಗುತ್ತೆ. ಹಾಗಾದ್ರೆ ಇದರಿಂದ ಏನ್ ಲಾಭ? ವಿಮಾನ ದರ ನಿಯಂತ್ರಣ ಆಗುತ್ತೆ, ಇಂಧನ ಬಳಕೆ ಕಡಿಮೆ ಆಗುತ್ತೆ, ಪರಿಸರ ಸಂರಕ್ಷಣೆ ಹೆಚ್ಚಾಗುತ್ತೆ. ಇದೀಗ ಒಂದು ಪ್ರಶ್ನೆ
ಪ್ರಶ್ನೆ ಸಹಜವಾಗಿ ಬರುತ್ತಾ, ಇದು ಬುಲೆಟ್ ರೈಲಾ ಅಥವಾ ಬೇರೆ ಏನಾದ್ರೂ? ಸರ್ಕಾರ ಇನ್ನು ಸ್ಪಷ್ಟ ತಾಂತ್ರಿಕ ವಿವರಣೆಯನ್ನು ನೀಡಿಲ್ಲ. ಆದ್ರೆ ಅಹಮದಾಬಾದ್ ಮುಂಬೈ ಮಾದರಿಯನ್ನೇ ಆಧಾರವಾಗಿ ತೆಗೆದುಕೊಳ್ಳುವ ಸಾಧನೆ ಹೆಚ್ಚಿದೆ. ಅಂದ್ರೆ 200 ರಿಂದ 320 ಕಿಲೋಮೀಟರ್ ವೇಗದ ಹಳಿಗಳು, ಅತ್ಯಾಧುನಿಕ ಸುರಕ್ಷತೆ ವ್ಯವಸ್ಥೆ ಇದೆ ಮತ್ತು ಹೊಸ ಹಳಿಗಳು ಇರುತ್ತವೆ ಎನ್ನುವುದು ಸರ್ಕಾರದ ವಾದ. ಇದೀಗ ಸ್ವಲ್ಪ ವಾಸ್ತವಿಕ ವಿಶ್ಲೇಷಣೆ ಮಾಡೋಣ. ಈ ಯೋಜನೆಗಳಿಂದ ಯಾರು ಲಾಭ ಪಡೆಯುತ್ತಾರೆ? ಮೊದಲು ಸಾಮಾನ್ಯ ಪ್ರಯಾಣಿಕರು, ಸಮಯ ಉಳಿತಾಯ ಮತ್ತು ಆರಾಮದಾಯಕ ಪ್ರಯಾಣ. ಎರಡನೇದು ಉದ್ಯಮಿಗಳು, ನಗರಗಳ ನಡುವೆ ಸರಾಗ ಸಂಪರ್ಕ ಮತ್ತು ವ್ಯಾಪಾರ ವೇಗ. ಮೂರನೇದು ರಾಜ್ಯಗಳ ಆರ್ಥಿಕತೆ, ಪ್ರವಾಸೋದ್ಯಮ ಮತ್ತು ಉದ್ಯೋಗಗಳ ಸೃಷ್ಟಿ. ವೀಕ್ಷಕರೇ, ಮತ್ತೆ ಕರ್ನಾಟಕದ ಹಿತದೃಷ್ಟಿನ ನೋಡಿದ್ರೆ ಬೆಂಗಳೂರು ಈಗಾಗಲೇ ಒಂದು ಮೆಟ್ರೋ ನಗರ. ಚೆನ್ನೈ ಮತ್ತು ಹೈದರಾಬಾದ್ ಕೂಡ ಅದೇ ಮಟ್ಟದ ನಗರಗಳು. ಈ ಮೂರು ನಗರಗಳು ಹೈ ಸ್ಪೀಡ್ ರೈಲಿನಿಂದ ಜೋಡಿಸಲ್ಪಟ್ಟಿದ್ರೆ ಒಂದು ದೊಡ್ಡ ಆರ್ಥಿಕ ಕಾರಿಡಾರ್ ಕೂಡ ರೂಪವಾಗುತ್ತೆ. ಆದ್ರೆ ಪ್ರತಿಯೊಂದು ದೊಡ್ಡ ಯೋಜನೆಗಳಲ್ಲೂ ಒಂದು ದೊಡ್ಡ ಪ್ರಶ್ನೆ ಇರುತ್ತದೆ, ಅದೇ ಭೂಸ್ವಾಧೀನ, ವೆಚ್ಚ, ಸಮಯ. ಈ ಕಾರಿಡಾರ್ಗಳಿಗೆ ಎಷ್ಟು ಭೂಮಿ ಬೇಕು, ಎಷ್ಟು ವರ್ಷಗಳು ಬೇಕು ಮತ್ತು ವೆಚ್ಚ ಎಷ್ಟಾಗುತ್ತೆ? ಇವೆಲ್ಲಾ ಪ್ರಶ್ನೆಗಳಿಗೆ ಮುಂದಿನ ದಿನದಲ್ಲಿ ಉತ್ತರ ಬರಬೇಕು. ಆದ್ರೆ ಒಂದು ವಿಷಯ ಸ್ಪಷ್ಟವಾಗಿ ಹೇಳ್ತೀನಿ, ಸರ್ಕಾರ ಈಗ ಕೇವಲ ಘೋಷಣೆ ಮಾಡಿಲ್ಲ, ಒಂದು ದಿಕ್ಕು ತೋರಿಸ್ತಾ ಇದೆ. ವೀಕ್ಷಕರೇ, ಭಾರತ ಮುಂದಿನ 10-15 ವರ್ಷಗಳಲ್ಲಿ ಹೈ ಸ್ಪೀಡ್ ರೈಲು ನೆಟ್ವರ್ಕ್ ಕಡೆಗೆ ಹೋಗುತ್ತದೆ ಅನ್ನೋ ಒಂದು ದೊಡ್ಡ ಸಂದೇಶ ಇದರಲ್ಲಿದೆ. ಇದೀಗ ಮತ್ತೆ ಕರ್ನಾಟಕಕ್ಕೆ ಮರಳೋಣ. ಇವತ್ತು ಬೆಂಗಳೂರು ಚೆನ್ನೈ, ಬೆಂಗಳೂರು ಹೈದರಾಬಾದ್ ಅಂದ್ರೆ ಯುವ ಜನತೆ, ಉದ್ಯೋಗ, ವ್ಯಾಪಾರ. ಈ ಹೈ ಸ್ಪೀಡ್ ರೈಲು ಕಾರಿಡಾರ್ ಬಂದ್ರೆ ಬೆಂಗಳೂರು ಇನ್ನಷ್ಟು ಬಲವಾಗುತ್ತದೆ. ರಾಜ್ಯದ ಒಳಭಾಗದ ಜನರಿಗೂ ಹೊಸ ಅವಕಾಶ ಸಿಗುತ್ತದೆ. ಕಲ್ಯಾಣ ಕರ್ನಾಟಕದ ಭಾಗದ ಇದು ಕೇವಲ ರೈಲು ಅಲ್ಲ, ಅದು ಸಂಪರ್ಕ, ಅವಕಾಶ ಮತ್ತು ಭವಿಷ್ಯ. ಇದೀಗ ಕೊನೆಯದಾಗಿ ಒಂದು ವಿಚಾರ, ಈ ಯೋಜನೆಗಳು ಕಾಗದ ಮೇಲೆ ಉಳಿಯುತ್ತವೋ ಅಥವಾ ನೆಲದ ಮೇಲೆ ಕಾಣುತ್ತವೋ? ಅದಕ್ಕೆ ಉತ್ತರ ಕಾಲವೇ ಕೊಡಬೇಕು. ನನಗನ್ಸ್ತಾ ಇದೆ, ಅಹಮದಾಬಾದ್ ಮುಂಬೈ ಬುಲೆಟ್ ರೈಲು ಯೋಜನೆ ಪ್ರಗತಿ ನೋಡಿದ್ರೆ ಈ ಯೋಜನೆಗೂ ಗಂಭೀರ ಪ್ರಯತ್ನ ನಡೆಯಲಿದೆ ಅನ್ನೋ ನಿರೀಕ್ಷೆ ಇದೆ. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳೋದಾದ್ರೆ 2026-27 ಬಜೆಟ್ ನಲ್ಲಿ 7 ಹೈ ಸ್ಪೀಡ್ ರೈಲು ಕಾರಿಡಾರ್ಗಳು ಘೋಷಣೆ ಮಾಡಿದ್ದಾರೆ. ಅದರಲ್ಲೂ ಹೈದರಾಬಾದ್ ಬೆಂಗಳೂರು, ಚೆನ್ನೈ ಬೆಂಗಳೂರು, ಪುಣೆ ಹೈದರಾಬಾದ್, ಈ 3 ಮಾರ್ಗಗಳಿಂದ ಕರ್ನಾಟಕಕ್ಕೆ ಭಾರಿ ಲಾಭ ಅಂತರ ಆಗುತ್ತೆ. ಪ್ರಯಾಣದ ಸಮಯ ಅರ್ಧಕ್ಕೆ ಇಳಿಕೆಯಾಗುತ್ತೆ, ಪರಿಸರ ಸ್ನೇಹಿ ಸಂಚಾರ ಹೆಚ್ಚಾಗುತ್ತೆ, ವ್ಯಾಪಾರ ಮತ್ತು ಉದ್ಯೋಗಗಳು ವೃದ್ಧಿ ಆಗ್ತವೆ. ವೀಕ್ಷಕರೇ, ಇದು ಕೇವಲ ರೈಲು ಸುದ್ದಿ ಅಲ್ಲ, ಇದು ನಮ್ಮ ಜೀವನ ಶೈಲಿಯನ್ನೇ ಬದಲಾಯಿಸಬಹುದಾದ ನಿರ್ಧಾರ. ನಿಮಗೆ ಏನಿಸ್ತಾ ಇದೆ? ನೀವು ಹೈ ಸ್ಪೀಡ್ ರೈಲಿನಲ್ಲಿ ಬೆಂಗಳೂರಿನಿಂದ ಚೆನ್ನೈಗೆ 2 ಗಂಟೆಯಲ್ಲಿ ಹೋಗೋಕೆ ಸಿದ್ಧನಾ? ಅಥವಾ ಈ ಯೋಜನೆ ಕರ್ನಾಟಕದ ಅಭಿವೃದ್ಧಿಗೆ ಎಷ್ಟು ಸಹಾಯ ಮಾಡುತ್ತದೆ ಅನ್ನೋದು ನಿಮ್ಮ ಅಭಿಪ್ರಾಯವೇನು? ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಇಂತಹದೇ ಸರಳ ನಿಖರ ವಿಶ್ಲೇಷಣೆಗಾಗಿ ಐಫೈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದ್ರೆ ನಾವು ಇದೇ ತರ ರೈಲ್ವೆ ರಿಲೇಟೆಡ್ ವಿಡಿಯೋ ಕೂಡ ಮಾಡ್ತಾ ಇರ್ತೇವೆ. ಮತ್ತೆ ಸಿಗೋಣ ಮುಂದೊಂದು ವಿಡಿಯೋದಲ್ಲಿ ಇದೇ ತರ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು.